ಹಾಗೆ ಎಲ್ರಿಗೂ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಚಿಕೇತ ಎಲ್ರನ್ನೂ ಕೂಡ ಕೇರಂ ಬೋರ್ಡ್ ಆಡೋಕ್ ಕರೀತಾನೆ. ಎಲ್ಲ ಬಂದು ಕೂತ್ಕೊಳ್ತಾರೆ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕೂಡ. ಆದ್ರೆ ಭೂಮಿ ಮಾತ್ರ ಕಜಾಯ ತಂದು ಕೊಡ್ತಾಳೆ. ಕಜಾಯ ತಿಂದ್ಬಿಟ್ಟು ನಚಿಕೇತ ಕಳೆದೋಯ್ತಾನೆ ಹಂಗೆ. ಅಬ್ಬಾ ಅದಕ್ಕೆ ಇಂತ ಕಜಾಯನ ನನ್ನ ಜನ್ಮದಲ್ಲೇ ತಿಂದಿಲ್ಲ, ಎಷ್ಟು ಚೆನ್ನಾಗಿದೆ ಅದಕ್ಕೆ. ಅಬ್ಬಾ ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಎಲ್ಲ ಎಲ್ಲ ತಗೊಳ್ಳಿ 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 ಅಂತ ಅಂದ್ರೆ ಅಂಜು ಮಾತ್ರ ತಗೊಳ್ಳೋದಿಲ್ಲ, ಮತ್ತೆ ಅಪ್ಪನೂ ಕೂಡ ತಗೊಳ್ಳೋದಿಲ್ಲ. ಅದಕ್ಕೆ ಸಂಗೀತ ಅಂತಾರೆ, ಮೂನೋ ನನ್ ಸೊಸೆ ತುಂಬಾ ಚೆನ್ನಾಗ್ ಮಾಡ್ತಾಳೆ. ನಚಿಕೇತ ಹೇಳ್ತಾನೆ, ಅದಕ್ಕೆ ಈ ಕಜಾಯ ಟೀ ಅಣ್ಣ ತಿಂದೇನೋ ಕಳೆದೋಗ್ಬಿಟ್ಟಿದಾನೆ, ಅದಕ್ಕೆ ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಾನೆ. ಹಾಗಾಗಿದ್ದಾಗೇನೆ ಭೂಮಿ ಸುಮ್ಮಿರೋ, ಹಂಗಲ್ಲ ಕಣೋ, ನಮ್ ಭೂಮಿ ಚಿಂದಂತ ಹುಡುಗಿ, ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ ಆ ಒಳ್ಳೆತನ ನೋಡಿ ಅವ್ನು ಮದ್ವೆ ಆಗಿರೋದು ಗೊತ್ತಾ. ಅವಳು ಎಲ್ರಿಗೂ ಒಳ್ಳೆದನ್ನೇ ಬಯಸ್ತಾಳೆ, ಯಾರಿಗೂ ಕೆಡುಕು ಮಾಡಲ್ಲ. ಅಷ್ಟೆಲ್ಲ ಅಂಜು ಇದ್ದವಳು. ಮತ್ತೆ ಸಾಕು ಸಾಕು ಸೊಸೆನೇ ಹೊಗಳತ ಕೂತ್ಕೊಳ್ತಿರೋ, ಆಡ್ತಿರೋ ಗೇಮ್ನ. ನಚಿಕೇತ, ಅಮ್ಮ ಗೇಮ್ ಆಡೋಣ ಸರಿನಾ. ಭೂಮಿ ಹಾಗೆ ನಿಂತಿರ್ತಾಳೆ. ನಚಿಕೇತ, ಅದಕ್ಕೆ ಬನ್ನಿ ಬನ್ನಿ ಇಲ್ಲಿ ಕೂತ್ಕೊ ಬನ್ನಿ ಇಲ್ಲಿ. ಭೂಮಿ ಹೇಳ್ತಾಳೆ, ನಂಗ್ ಬರಲ್ಲ ನಚಿಕೇತ, ನನ್ಗೆ ಆಡಕ್ ಬರಲ್ಲ. ಅದಕ್ಕೆ ನಚಿಕೇತ ಹೇಳ್ತಾನೆ, ಅದಕ್ಕೆ ನೀವು ಬನ್ನಿ, ನನ್ ಟೀಮ್ ನೀವು, ನಾನು ಹೇಳ್ಕೊಡ್ತೀನಿ ಬನ್ನಿ. ಕೂರ್ಸ್ಕೊಳ್ತಾನೆ. ಕೂರ್ಸ್ಕೊಂಡು ಫಸ್ಟ್ ಸ್ಟ್ರೈಕರ್, ಅದಕ್ಕೆ ನೀವು ಫಸ್ಟ್ ಹೊಡಿಬೇಕು, ವೈಟ್ ಎಲ್ಲ ನಮ್ಮ ಪಾನು ಹೊಡಿರಿ. ಫಸ್ಟ್ ಟೈಮೇ ಅವಳು ಒಂದು ಪಾನು ಒಳಗಡೆ ಹೋಗಿ ಬೀಳ್ತದೆ. ಅದಕ್ಕೆ ಮತ್ತೆ ಸೆಕೆಂಡ್ ಆಟ ಈಗ ನಮ್ದೆ. ಮತ್ತೆ ಹೊಡಿತಾಳೆ, ಆಗ ಜಸ್ಟ್ ಮಿಸ್ ಆಗ್ಬಿಡುತ್ತೆ. ಅದಕ್ಕೆ ಜಸ್ಟ್ ಮಿಸ್, ಪರವಾಗಿಲ್ಲ ಬಿಡಿ. ಹೀಗೆ ಆಡ್ತಾ ಆಡ್ತಾ ಅಂತೂ ಗೆದ್ದು ಬಿಡ್ತಾರೆ. ಅದಕ್ಕೆ ಮೈದಾ ಇಬ್ರು ಏನ್ ಖುಷಿಯೋ ಖುಷಿ. ಅಷ್ಟರಲ್ಲಿ ಪಾಪ ಭೂಮಿನ ನಚಿಕೇತ ಕೇಳ್ತಾನೆ, ಅದಕ್ಕೆ ಬ್ರೋ ಎಲ್ಲಿ ಕಾಣ್ತಾನೆ ಇಲ್ವಲ್ಲ, ಕರಿ ಹೋಗಿ ಬ್ರೋನ, ನಮ್ ಟೀಮಲ್ಲಿ ಇರ್ಬೇಕು. ಭೂಮಿ ಹೇಳ್ತಾಳೆ, ಇಲ್ಲ ನಚಿ, ನಿಮ್ಮ ಅಣ್ಣ ಬಹಳ ಬೇಸರ ಮಾಡ್ಕೊಂಡ್ ಕೂತಿದ್ದಾರೆ. ಅವರು ಸತ್ಯನ ಫೋಟೋ ಹಿಡ್ಕೊಂಡು ಕೊರಗ್ತಾ ಇದ್ದಾರೆ. ಹೆಂಗಿದೆ ಅಂದ್ರೆ ಇಲ್ಲಿ ಹೋಗಿ ಮಾತಾಡ್ಸೋದು ಇಲ್ಲ, ಇತ್ತ ಹೋಗ್ಲಿ ಆ ಬೇಸರನು ಕಳೆಯೋಲ್ಲ, ಹಂಗಾಗ್ಬಿಟ್ಟಿದೆ. ಅದೇ ನೆನಪಲ್ಲಿ ನಲಗು ಹೋಗ್ತಾ ಇದಾರೆ. ನಂಗಂತೂ ಬೇಜಾರಾಗಿದೆ ಪಾಪ. ಸತ್ಯಣ್ಣ ಹೊಟ್ಟೆ ಹೋಯ್ತದೆ ನಚ್ಚಿ. ಅಂದಿದ್ದಾಗನೆ ನಚ್ಚಿ, ಇದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಒಂದು ಪಪ್ಸ್, ನಿಮ್ಗೆ ಸತ್ಯಣ್ಣ ಮನೆಗೆ ಬರೋದ್ರಿಂದ ಏನಾದ್ರೂ ಅಬ್ಜೆಕ್ಷನ್ ಇದೆಯಾ? ಅದಕ್ಕೆ ರಾಮಣ್ಣ ಇಲ್ಲ ಅಂತಾರೆ. ನಚ್ಚಿ ಹೇಳ್ತಾನೆ, ಹಂಗಾದ್ಮೇಲೆ ಮುಗ್ದೋಯ್ತು ಬಿಡಿ, ಹಾಗಾದ್ರೆ ಕರ್ಸೋದೆ, ಹೇಗಾದ್ರೂ ಮಾಡ್ಕೋಬೇಡ. ಈಗ ನನ್ ಜೊತೆ ಅಂಜು ಇಲ್ಲ ಅಪ್ಪು ಬರ್ಬೇಕಿಬ್ರು ಕೂಡ, ಸರಿನಾ? ಅಂಜು ಓಕೆನಾ, ಹೋಗೋಣವಾ? ಅಂಜು ಹೇಳ್ತಾಳೆ, ನಾನ್ ಬರಲ್ಲಪ್ಪ, ಎಣ್ಣೆ ಸಿಗಕ್ಕ ಈ ಸತ್ಯಣ್ಣಂಗು ನಂಗು ನಾನ್ ಬರಲ್ಲ. ಅಪ್ಪು ಹೇಳ್ತಾಳೆ, ಇಲ್ಲಪ್ಪ ನಾನ್ ಬರೋದಿಲ್ಲ, ನಾನ್ ಯಾಕೆ ಬರ್ಲಿ ಅವ್ರವ್ರ ವಿಷಯಕ್ಕೆ. ಸರಿ ಏನ್ ಮಾಡೋದು? ಅದಕ್ಕೆ ಭೂಮಿ ಹೇಳ್ತಾಳೆ, ನಚಿ ನಾನ್ ಬರ್ತೀನಿ ನಿನ್ ಜೊತೆ, ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ನಚನ್ ಅದಕ್ಕೆ ಕೊಡಿ ಐಫೈ, ಫೈನ್ ಆಯ್ತು ಹೋಗೋಣ. ಇಬ್ರು ಹೋಗ್ತಾರೆ. ಇಬ್ರು ಹೋಗ್ತಿದ್ದಾಗೇನೆ ಆಗ್ಲೇ ಸತ್ಯಣ್ಣ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿರ್ತಾರೆ. ಹೋದ ತಕ್ಷಣ ಆಶ್ಚರ್ಯ, ಸತ್ಯಣ್ಣನ್ಗೆ ಬಾಚಿ ಎತ್ಕೊಂಡ್ಬಿಡ್ತಾನೆ ಸತ್ಯಣ್ಣ. ಭೂಮಿ ಮತ್ತೆ ನಚಿಕೇತ ಇಬ್ರು ಕೂಡ ಹೋಗ್ತಾರೆ. ಆಗ್ಲೇ ಲಗೇಜ್ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಸತ್ಯಣ್ಣ. ಅಷ್ಟರಲ್ಲಿ ಹೋಗಿದ್ದು ನಚ್ಚಿ ಅಪ್ಕೊಳ್ತಾನೆ, ಸತ್ಯಣ್ಣ ಹ್ಯಾಂಡ್ಸಮ್ ಹೇಗಿದ್ದೀರಾ ಅಂತ ಹೇಳಿ. ಚೆನ್ನಾಗಿದ್ದೀನಿ ಕಣೋ, ಹೇಗಿದೀಯಾ, ಯಾವಾಗ ಬಂದೆ? ಇವತ್ ಬೆಳಗ್ಗೆ ಸತ್ಯಣ್ಣ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಭೂಮಿ ಹೇಳ್ತಾಳೆ, ಸತ್ಯಣ್ಣ ಈ ತಂಗಿ ಕರೆಯಲ್ವಾ ಮನೆ ಒಳಕ್ಕೆ? ಸತ್ಯಣ್ಣ ಹೇಳ್ತಾನೆ, ಬಾ 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 ಒಳಕ್ಕೆ. ಇಬ್ರನ್ನು ಕೂರಿಸ್ಬಿಟ್ಟು, ಸತ್ಯಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅದಕ್ಕೆ ನಚ್ಚಿ ಹೇಳ್ತಾನೆ, ಎಲ್ಲಿ ಸತ್ಯಣ್ಣ ಕಾಣ್ಲೇ ಇಲ್ವಲ್ಲ ನೀವು ಮನೆ ಕಡೆ? ಅದಕ್ಕೆ ಸತ್ಯಣ್ಣ ಹೇಳ್ತಾನೆ, ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಈ ಲಗೇಜ್ ಎಲ್ಲ ನೋಡೋ. ಭೂಮಿ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಸತ್ಯಣ್ಣ ಹೇಳ್ತಾರೆ, ಅಂಜನಾದ್ರಿ ಬೆಟ್ಟಕ್ಕಮ್ಮ, ನಮ್ಮ ಊರ ಹತ್ರ ಇರೋ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲೊಂದಷ್ಟು ಧ್ಯಾನ ಮಾಡಿದ್ರೆ ಮನ್ಸಿಗೆ ಸಮಾಧಾನನಾದ್ರೂ ಸಿಗುತ್ತೆ, ಮತ್ತೆ ಪಾಪ ಪ್ರಜ್ಞೆನೂ ಹೋಗುತ್ತೆ ಅನ್ನೋ ಅಂತ ಸಮಾಧಾನ ನನಗಷ್ಟೇ. ಅದಕ್ಕೆ ಭೂಮಿ ಹೇಳ್ತಾಳೆ, ಯಾವತ್ತು ಬರ್ತೀರಾ ಹಾಗಾದ್ರೆ? ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಗೊತ್ತಿಲ್ಲ ಯಾವಾಗ ಬರ್ತೀನೋ. ಅದಕ್ಕೆ ಭೂಮಿ ಹೇಳ್ತಾಳೆ, ಯಾಕೆ ಸತ್ಯಣ್ಣ, ನಾವ್ ಯಾರು ಇಲ್ವಾ ಹಾಗಾದ್ರೆ? ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಯಾರಿದ್ದಾರೆ ಭೂಮಿ, ನನಗೆ ಯಾರಿದ್ದಾರೆ ಹೇಳು? ಅದಕ್ಕೆ ಭೂಮಿ ಹೇಳ್ತಾಳೆ, ನಿಮ್ ತಂಗಿ ನಾನಿದ್ದೀನಿ. ಸತ್ಯಣ್ಣ ಹೇಳ್ತಾರೆ, ಹೌದು ಇದೀಯಾ, ಆದ್ರೆ ಈಗ ನೀನು ಅಜಿತ್ನ ಹೇಳ್ತಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಹಾಗಾದ್ರೆ ಅಜಿತ್ ಸಾಹೇಬ್ರು ಮಾತ್ರ ಮುಖ್ಯ, ಅವ್ರು ಮಾತ್ರ ನಿಮ್ಮ ಸಂಬಂಧ, ನಾನ್ ಸಂಬಂಧ ಇಲ್ವಾ ಸತ್ಯಣ್ಣ?
ನಾನೇನು ಅಲ್ವಾ ಹಾಗಾದ್ರೆ, ಇಷ್ಟೇನ ನಮ್ ಬೆಲೆ ಹಾಗಾದ್ರೆ? ಅದಕ್ಕೆ ಭೂಮಿ ಹೇಳ್ತಾಳೆ, ಹಾಗಲ್ಲ ಭೂಮಿ. ಅಜಿತ ನನ್ನ ಬಿಡುಗಡೆ ಆಗಿ ಬಂದ್ಮೇಲೆ ಒಂದು ದಿನವೂ ಕೂಡ ನನಗೆ ಫೋನ್ ಮಾಡ್ಲಿಲ್ಲ, ಹೇಗಿದ್ದೀರ ಸತ್ಯಣ್ಣ ಅಂತ ನನ್ಗೆ ವಿಚಾರಿಸ್ಲಿಲ್ಲ. ಯಾರಿಗ್ ಬೇಕಾಗಿದೆಯಮ್ಮ ನನಗೆ? ಸರಿ, ನಾನ್ ತಪ್ಪು ಮಾಡಿ ನಿಮ್ ಫ್ಯಾಮಿಲಿಗೆ ಅನ್ಯಾಯ ಮಾಡಿದೀನಿಲ್ಲ ಅಂತ ಹೇಳಲ್ಲ, ಆದ್ರೆ ನನಗೂ ಅನ್ಯಾಯ ಆಗಿದೆ ಅಲ್ವಾ? ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ಗಂದಾಗ ಭೂಮಿ, ಸತ್ಯಣ್ಣ ಖಂಡಿತವಾಗ್ಲೂ ಬಂದಿದ್ರು ಮನೆ ಹತ್ರ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಭೂಮಿ ನೀನ್ ಪರ ವಹಿಸ್ಕೊತಾ ಇದೀಯ, ನಂಗೆ ಗೊತ್ತು, ಬಿಟ್ಕೊಡ್ತಾ ಇಲ್ಲ ನೀನು. ಅದಕ್ಕಷ್ಟರಲ್ಲಿ ಸತ್ಯಣ್ಣ 10 ಗಂಟೆ ಟ್ರೈನ್ಗೆ ಓಡ್ತೀನಿ ನಾನು ಬೆಳಗ್ಗೆ ಅಂತ ಹೇಳ್ತಾರೆ. ಸರಿ, ಅವರಿಬ್ರು ಬರ್ತಾರೆ. ಬಂದ್ಬಿಟ್ಟು ಸಂಗೀತ, ನಚ್ಚಿ, ಭೂಮಿ 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಏನ್ ಮಾಡೋದು, ಹೇಗೆ ಇವ್ರಿಬ್ರು ಒಂದು ಗೂಡ್ಸೋದು, ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನೇ ಆಗ್ಲಿ ನಚ್ಚಿ, ನಿಮ್ಮ ಅಣ್ಣನಿಗೆ ಭಲೇ ಸಿಡುಕ್ಮತಿ ಸಿದ್ದಪ್ಪ, ಭಲೇ ಕೋಪ. ಅದಕ್ಕೆ ಸಂಗೀತ ಹೇಳ್ತಾರೆ, ನೋಡೋ ಚೆನ್ನಾಗಿರಲ್ಲ, ನನ್ ಮಗನ್ನ ಬಾಳ ಬೈತೀಯ. ಅದಕ್ಕೆ ಭೂಮಿ ಹೇಳ್ತಾರೆ, ಏನತ್ತೆ ಮತ್ತೆ ಹೋಗ್ ಮಾತಾಡ್ಸ್ಬಿಟ್ರಿ ಏನಾಗುತ್ತೆ? ಇವ್ರ ಗಂಟೆನ್ ಕಳೆದೋಗುತ್ತಾ? ಹೆಂಗಾಡ್ತಾರೆ ನೋಡಿ. ಅದಕ್ಕೆ ಸಂಗೀತ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಸತ್ಯನ ನಿರಪರಾಧಿ ಮಾಡ್ಬೇಕು, ನಿರಪರಾಧಿ ಅಂತೇಳಿ ಸಾಬೀತ್ ಮಾಡ್ಬೇಕು ಅಂತೇಳಿ ಅವನು ಸಾಕಷ್ಟು ಪ್ರಯತ್ನ ಪಡ್ತಾನೆ. ಈ ವಿಚಾರ ಹೇಳ್ಬಿಡ್ಲ, ಆದ್ರೆ ನನ್ ನಂಬಿ ಅಜಿತ್ ಹೇಳಿದಾನೆ. ಹೆಂಗ್ ಹೇಳೋದು? ಬೇಡ ನೋಡಿ, ಒಂದ್ ಕೆಲ್ಸ ಮಾಡಿ, ಅವರಿಬ್ರು ಅಯಸ್ಕಾಂತ ಇದ್ದ ಹಾಗೆ, ಮ್ಯಾಗ್ನಿ ಏನು ಕಬ್ಬಣ ಅಯಸ್ಕಾಂತ ಹೇಗ್ ಸೆಳೆಸ್ಕೊಳ್ತದೋ ಹಾಗಿಬ್ರು ಕೂಡ ಒಂದ್ ಕಡೆ ಜಾಗದಲ್ಲಿ ಸೇರಿಸ್ಬಿಡಿ, ಖಂಡಿತ ಕರಗಿ ನೀರಾಗೋಯ್ತಾರೆ ಹಾಗೇನೆ. ಅಮ್ಮ ಒಳ್ಳೆ ಐಡಿಯಾ ನಮ್ಮ. ಇದಕ್ ಬಿಟ್ಟು ಇನ್ನೇನ್ ಐಡಿಯಾ ಮಾಡ್ಬೋದು? ಅವ್ರನ್ನ ಒಂದ್ಗೂಡ್ಸೋದೇ ಇಲ್ಲ, ಕರ್ಕೊಬರೋದೇ ಕಷ್ಟ ಅಲ್ಲ. ಅಜಿತ್ತು ಅಲ್ಲಿ ಬರಲ್ಲ, ಸತ್ಯ ಇಲ್ಲಿಗ್ ಬರಲ್ಲ ಅಂತ ಸಂಗೀತ ಅಂದಾಗ, ಅದಕ್ಕೆ ಕೊನೆಗೆ ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ನಚ್ಚಿ ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಅಂತ ಎಕ್ಸಿಕ್ಯೂಟ್ ಮಾಡಕ್ಕೆ ತಯಾರು ಮಾಡ್ಕೊಳ್ತಾರೆ. ಇವಳು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದು ಏನೋ ಡೈರಿ ಮೇಲೆ ಬರೀತಾ ಇರ್ತಾಳೆ. ಅದಕ್ಕೆ ಅಜಿತ್, ಮನೆಯೆಲ್ಲ ಹುಡುಕಿದ್ಮೇಲೆ ಎಲ್ಲಿ ಹೋಗಿದ್ದೆ ನೀನು? ಅದಕ್ಕೆ ಭೂಮಿ ಹೇಳ್ತಾಳೆ, ನನ್ ಮೈದೊಂದು ನಂದು ಏನೋ ಕೆಲಸ ಇತ್ತಪ್ಪ, ಹೋಗಿದ್ದ ಹೊರಗಡೆ ಇಬ್ರುವೆ, ಏನೀಗ? ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ಗೊತ್ತು ನಚ್ಚಿ ನಿನ್ ಮೇಗ್ಲ ಅಭಿಮಾನಕ್ಕೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾನೆ, ಆದ್ರೆ ಏನಾದ್ರೂ ಸೀಕ್ರೆಟ್ ಬಿಟ್ಬಿಟ್ಟಿಯಾ ಅಂತ. ಅದಕ್ಕೆ ಭೂಮಿ ಹೇಳ್ತೇವೆ, ಸಾಹೇಬ್ರೆ ಎಷ್ಟು ಚೆನ್ನಾಗಿ ನೆಪ್ಸಿದ್ರಿ, ಹೌದಲ್ವಾ? ಅಲ್ಲ, ನಿಮ್ಗೇನಾದ್ರೂ ಪ್ರಜ್ಞೆ ಇದೆಯಾ? ಏನಾದ್ರೂ ನಾನು ಈ ತರ ಸೀಕ್ರೆಟ್ ಬಿಟ್ಕೊಟ್ಟಿದ್ರೆ ಮದ್ವೆದ ನಿಮ್ ಜೊತೆ ಇಷ್ಟ ಚೆನ್ನಾಗಿರ್ತಿದ್ ನಾನು ನಚ್ಚಿ ಹೇಳಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಅದು ನಿಜ ಬಿಡು, ಏನ್ ಬರಿತಾ ಇದೀಯಾ? ಏನೋ ನಿಮ್ ಬಗ್ಗೆ ಎಲ್ಲ ಕಂಪ್ಲೇಂಟ್ ಬರಿತಾ ಇದ್ದೀನಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನಿಲ್ಸು ಸಾಕು, ನಿಲ್ಸು ನಿಲ್ಸು. ಅದಕ್ಕೆ ಬಂತೆ, ನಾನ್ ನಿಲ್ಸಲ್ಲ, ಬರೆಯೋದೆ A to Z ಬರಿತೀನಿ. ಅದಕ್ಕೆ ಹೋಗಿದ್ದು ಡೈರಿ ಕಿತ್ಕೊಬಿಡ್ತಾನೆ ಅಜಿತ್. ಕಿತ್ಕೊಂಡು ನೋಡ್ತಾನೆ, ಖಾಲಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಏನು ಬರ್ದಿಲ್ಲ ಬಿಡಿ, ಯಾಕಾಗಾಡ್ತೀರಾ? ಸಾಹೇಬ್ರೆ ಮಲ್ಕೋಬೇಕು, ನಾನು ಹೋಗಿ ಮಲ್ಕೋತೀನಿ, ಹೋಗಿ ರೊಕ್ಕ ಉಚ್ಕೊಂಡು ಮಲ್ಕೊಂಡು ಸಾಹೇಬ್ರೆ ಬಂದ್ ಬಿತ್ಕೊಳ್ಳಿ. ಅದಕ್ಕೆ ಅಜಿತ್ ನೀನ್ ಬಿತ್ಕೊಂಡಿದ್ಯಲ್ಲ, ಬರ್ತೀನಿ ತಾಳು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.